ನಾನು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. T20 ವರ್ಲ್ಡ್ ಕಪ್ ಇಂದ ಗಿಲ್ನ ಕೈ ಬಿಟ್ಟಿರೋದು ನಿಜವಾದ ಬೇಸರದ ವಿಷಯ ಕೂಡ ಆಗಿದೆ. ಏನಕ್ಕೆ ಅಂದ್ರೆ ಇವರೊಬ್ರು ಸ್ಟಾರ್ ಪ್ಲೇಯರ್ ಆಗಿರೋರು, ಮತ್ತೆ ಫ್ಯೂಚರ್ ತುಂಬಾ ಕಡೆ ಸೌಂಡ್ ಕೂಡ ಇದೆ, ಏನಂದ್ರೆ ಕ್ಯಾಪ್ಟನ್ ಕೂಡ ಆಗ್ತಾರೆ ಇಂಡಿಯನ್ ಟೀಮಿಗೆ ಅಂತವ್ರನ್ನ ಈ T20 ವರ್ಲ್ಡ್ ಕಪ್ ಇಂದ ಕೈ ಬಿಟ್ಟಿರೋದು ಎಷ್ಟು ಸರಿ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ಲಾಸ್ಟ್ T20 ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ ನಿಮಗೆ ಗೊತ್ತಿರೋಂಗೆ ಅವರು ಜಾಸ್ತಿ ಫಾರ್ಮಲ್ ಕೂಡ ಇಲ್ಲ, ಪದೇ ಪದೇ ಇಂಜುರಿ ಕೂಡ ಆಗ್ತಾ ಇದ್ರು. ಅದೊಂದು ರೀಸನ್ ಇಟ್ಕೊಂಡು ಇವ್ರನ್ನ ಬಿಟ್ಟಿರ್ಬೋದಾ, ಮತ್ತೆ ಗಿಲ್ನ ರಿಯಾಕ್ಷನ್ ಏನು, ಮತ್ತೆ ಇದ್ರ ಬಗ್ಗೆ ಗಿಲ್ ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿರೋಂಗೆ ಗಿಲ್ ಫ್ಯಾನ್ಸ್ ಸಖತ್ ಪೋಸ್ಟ್ ಅನ್ನು ಹಾಕಿ BCCI ವಿರುದ್ಧ ಒಂದು ರಚ್ಚಿಗೆ ಎದ್ಬಿಟ್ಟಿದ್ದಾರೆ. ಹಾಗಾಗಿ ಏನಾಗುತ್ತೆ, ಗಿಲ್ ವಾಪಸ್ ಬರ್ತಾರಾ ಇಲ್ವಾ, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋಗೆ ಲೈಕ್ ಕೊಡ್ತಿಲ್ಲ ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ, ಮತ್ತೆ ಚಾನಲ್ ಹೊಸದಾಗಿ ನೋಡ್ತಾರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ IPL ಹಾಗೂ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಫಾಸ್ಟ್ ಆಗಿ ತಿಳ್ಕೊಳ್ತಾ ಇರಬಹುದು. ಶನಿವಾರ ನಾವೆಲ್ಲ ತುಂಬಾ ವೇಟ್ ಕೂಡ ಮಾಡ್ತಾ ಇದ್ವಿ, ಇಂಡಿಯನ್ ಟೀಮ್ ಯಾವಾಗ T20 ವರ್ಲ್ಡ್ ಕಪ್ ನ ಸ್ಕ್ವಾಡ್ ನ ರಿಲೀಸ್ ಮಾಡ್ತಾ ಅಂತ. ಸ್ಕ್ವಾಡ್ ರಿಲೀಸ್ ಮಾಡ್ದಂಗೆ ಎಲ್ಲರೂ ಕೂಡ ಒಂದ್ ಟೈಮ್ ಶಾಕ್ ಕೂಡ ಆಗ್ಬಿಟ್ರು. ಇದೇನ್ ಗುರು, ಮೇಲಿಂದ ಕೆಳಗ್ ಮಾಡಿದ್ರು ಕೂಡ ಗಿಲ್ ನೇಮೆ ಕಾಣ್ತಾ ಇಲ್ಲ, ಬರೀ ಅಂದ್ರೆ ಹೊಸ ಪ್ಲೇಸ್ ನ ಆಡ್ ಕೂಡ ಮಾಡ್ಕೊಂಡಿದ್ದಾರೆ. ಸಂಜು ಸ್ಯಾಮ್ಸನ್ ಇರ್ಬೋದು, ಮತ್ತೆ ಇಶಾನ್ ಕಿಶನ್ಗೆ ಜಾಗ ಕೂಡ ಸಿಕ್ಕಿದೆ. ಅದಾದ್ಮೇಲೆ ಅಕ್ಷರ್ ಪಟೇಲ್ ನ ವೈಸ್ ಕ್ಯಾಪ್ಟನ್ ಕೂಡ ಮಾಡಿದ್ರೆ. ಕಂಪ್ಲೀಟ್ ಆಗಿ ಎಲ್ಲ ಶಾಕ್ ಕೂಡ ಆಗ್ಬಿಟ್ಟಿದ್ದಾರೆ. ಇದೇನ್ ಗುರು ಈ ತರ ಅಪ್ಡೇಟ್ ಮಾಡ್ಬಿಟ್ಟಿದ್ದಲ್ಲ, ಗಿಲ್ ಎಲ್ಲ ಬಿಟ್ರು ಏನಕ್ಕೆ ಬಿಟ್ರು ಹಾಗೆ ಅಂತ. ಸೊ ಅದು ಗೊತ್ತಾಗ್ತಾ ಇದ್ದಂಗೆ ತಗೊಳ್ಳಿ, ಈ ಕಡೆ ಗಿಲ್ ಫ್ಯಾನ್ಸ್ ಗಳು ಆಗ್ಲೇ ರಚ್ಚಿಗೆ ಬಿಟ್ಟು BCCI ವಿರುದ್ಧ ಆಕ್ರೋಶನ ಹೊರಗಕ್ಕೆ ಸ್ಟಾರ್ಟ್ ಕೂಡ ಮಾಡಿದ್ರು. ಅವ್ರನ್ನ ಏನೋ ಬಿಟ್ರಿ, ಒಂದು ಲೀಗ್ ಆಡದೆ ಇದ್ದ ತಕ್ಷಣ ಅವ್ರ ಫಾರ್ಮ್ ಅಲ್ಲೇ ಇಲ್ವಾ, ಲಾಸ್ಟ್ ಲೀಗ್ ಮತ್ತೆ ಹೋದ ವರ್ಷ ಯಾವ ತರ ಫಾರ್ಮ್ ಅಲ್ಲಿ ಇದ್ರು ನೀವೇ ಕೂಡ ನೋಡಿರ್ತೀರಾ. ಸೊ ಒಂದು ಲೀಗ್ ಆಡದೆ ಇರೋ ತಕ್ಷಣ ಅವ್ರು ಯಾವ ತರ ನೀವು T20 ವರ್ಲ್ಡ್ ಕಪ್ ಇಂದ ಬಿಡ್ತೀರಾ ಹೇಗೆ ಅಂತ ಬಹಳ ರಚಿ ಕೂಡ ಇದ್ದಿದ್ದಾರೆ. ಮತ್ತೆ ಇವರ ಪರ ಸುನಿಲ್ ಗವಾಸ್ಕರ್ ಕೂಡ ಒಂದು ಅಪ್ಡೇಟ್ ಅನ್ನ ಕೂಡ ಮಾಡಿದ್ದಾರೆ. T20 ವರ್ಲ್ಡ್ ಕಪ್ ಗೆ ಗಿಲ್ ಅವ್ರನ್ನ ತಗೊಂಬೇಕಿತ್ತು, ಅವರು ಒಂದು ಒಳ್ಳೆ ಸ್ಪಿರಿಟ್ ಅಲ್ಲಿ ಮತ್ತೆ ಕಂಬ್ಯಾಕ್ ಅನ್ನ ಮಾಡ್ತಾ ಇದ್ರು, ಬಿಟ್ಟು ದೊಡ್ಡ ತಪ್ಪು ಮಾಡಿದ್ರೆ ಅಂತ ಸುನಿಲ್ ಗವಾಸ್ಕರ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಗಿಲ್ ಕಡೆಯಿಂದ ಇದುವರೆಗೂ ಯಾವುದೇ ರೀತಿ ರಿಯಾಕ್ಷನ್ ಬಂದಿಲ್ಲ ಗುರು. ನೀವು ತುಂಬಾ ಜನ ಅನ್ಕೊಳ್ತಾ ಇರ್ಬೋದು ಗಿಲ್ ಅವ್ರನ್ನ ಬಿಡಕ್ಕೆ ಮೇನ್ ರೀಸನ್ ಏನು ಅಂತ. ಮೇನ್ ರೀಸನ್ ಇದುವರೆಗೂ ಯಾರು ಕೂಡ ಹೇಳಿಲ್ಲ. ಅಂದ್ರೆ ಅವರೊಂದು ಸ್ಟ್ರೈಕ್ ರೇಟ್ ನ ಇಶ್ಯೂ ಆಗಿರ್ಬೋದು, ಮತ್ತೆ ಲಾಸ್ಟ್ T20 ಫಾರ್ಮ್ ಅಲ್ಲಿ ಇಲ್ದೇ ಇರೋದೊಂದು ಮೇನ್ ರೀಸನ್ ಕೂಡ ಆಗಿರ್ಬೋದು ಅವ್ರನ್ನ ಇಂಡಿಯನ್ T20 ವರ್ಲ್ಡ್ ಕಪ್ ಇಂದ ಕೈ ಬಿಡಕ್ಕೆ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಅವರ ಫಾರ್ಮೇ ಇಲ್ಲ ಗುರು. ಅಷ್ಟು T20 ಮ್ಯಾಚ್ ಆಯ್ತಲ್ಲ, ಅದರಲ್ಲಿ ಕೇವಲ 4 ರನ್ ಅಷ್ಟೇ ಹೊಡೆದ್ಬಿಟ್ಟು ಔಟ್ ಆಗಿದ್ದಾರೆ. ಅದಾದ್ಮೇಲೆ 2ನೇ ಮ್ಯಾಚ್ ಅಲ್ಲಿ 0 ರನ್ಗೆ ಔಟ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ 3ನೇ ಮ್ಯಾಚ್ 28 ಬಾಲ್ಗೆ 28 ರನ್ ಕೂಡ ಹೊಡೆದಿದ್ದಾರೆ, ಅಂದ್ರೆ ಬಾಲ್ ಟು ಪಾಲ್ ಆಡಿದ್ದಾರೆ. ಮತ್ತೆ ಯಾವ್ದು ಕೂಡ ಇಲ್ಲಿ 50 ಮೇಲೆ ಹೋಗಿಲ್ಲ ಯಾವ ಮ್ಯಾಚ್ ಕೂಡ. ಅದಾದ್ಮೇಲೆ 4th ಮ್ಯಾಚ್ ಕೂಡ ಅಷ್ಟೇ ಅಬೌಂಟ್ ಕೂಡ ಆಯ್ತು. ಅದಾದ್ಮೇಲೆ 5th ಮ್ಯಾಚ್ಗೆ ಅವರು ಅನ್ಅವೈಲೇಬಲ್ ಕೂಡ ಆದ್ರು, ಅಂದ್ರೆ ಇಂಜುರಿ ಅನ್ನೋ ರೀಸನ್ ಇಂದ. ಅದ್ರ ಶುಭಮ್ ಗಿಲ್ನ ಪ್ಲೇಸಿಗೆ ಸಂಜು ಸ್ಯಾಮ್ಸನ್ ಕೂಡ ಹಾಕಿದ್ರು. ಇದನ್ನೆಲ್ಲ ನೋಡಿದ್ರೆ ಇವರು ಫಾರ್ಮ್ ಇಲ್ಲ. T20 ವರ್ಲ್ಡ್ ಕಪ್ ಗೆ ಹಾಕೊಂಡ್ರು ಕೂಡ ತುಂಬಾ ಸಲ ಇಂಜುರಿ ಆಯ್ತು, ಇಲ್ಲಾಂದ್ರೆ ಅವರಿಗೆ ಹೆಲ್ತ್ ಇಶ್ಯೂ ಆಯ್ತು, ಇಲ್ಲಾಂದ್ರೆ ಫಾರ್ಮ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ರೀಸನ್ ಇಂದ T20 ವರ್ಲ್ಡ್ ಕಪ್ ಇಂದ ಅವ್ರನ್ನ ಕೈ ಬಿಟ್ಟಿರ್ಬೋದು. ಈಗಂತೂ ನೋಡ್ಬೋದು ಇಂಡಿಯನ್ ಟೀಮ್ ಗೆ ಜಾಯ್ನ್ ಆಗಿ ತುಂಬಾ ಜನ ಹೊಸಬ್ರು ಕೂಡ ಬರ್ತಿದ್ದಾರೆ, ಮತ್ತೆ ಸಖತ್ತಾಗಿರೋ ಫಾರ್ಮ್ ನ ಕೂಡ ಶೋ ಮಾಡ್ತಾ ಇದ್ದಾರೆ. ಹಾಗಾಗಿ ಹೊಸಬ್ರಿಗೆ ಜಾಗ ಸಿಗ್ಬೇಕು ಅಂತ ಏನಾದ್ರು ಗಿಲ್ ನ ಬಿಟ್ಟಿರ್ಬೋದು. ಅಂದ್ರೆ ಇದೊಂದು ರೀಸನ್ ಇಟ್ಕೊಂಡು ಗಿಲ್ ನ ಡ್ರಾಪ್ ಕೂಡ ಮಾಡಿರ್ಬೋದು ಇದೊಂದು ಲೀಗಿಗೆ. ಇದುವರೆಗೂ ಗಿಲ್ ಕಡೆಯಿಂದ ಯಾವುದೇ ರಿಯಾಕ್ಷನ್ ಮಾಡಿಲ್ಲ. ಆದ್ರೆ ಕೆಲವೊಂದು ನ್ಯೂಸ್ ಮತ್ತೆ ರಿಪೋರ್ಟ್ ಗಳಿಂದ ಗಿಲ್ಗೆ ಈ ವಿಷಯನೇ ಗೊತ್ತಿರಲಿಲ್ವಂತೆ, ನನ್ನ ಟೀಮ್ ಇಂದ ಬಿಡ್ತಾರೆ ಅಂತ. ಯಾಕಂದ್ರೆ ಅವರೊಂದು ಹೋಪಲ್ಲಿ ಇರ್ತಾರಲ್ಲ, ನನ್ನ ಟೀಮಲ್ಲಿ ತಗೊಂಡ್ತಾರೆ, ನಾನು ಯಾವ ಕಾರಣಕ್ಕೆ ಬಿಡಕ್ಕೆ ಸಾಧ್ಯ ಹಾಗೆ ಅಂತ. ಬಟ್ ಗಿಲ್ಗೆ ಈ ವಿಷಯನೇ ಗೊತ್ತಿರಲಿಲ್ವಂತೆ. ಆ ಸ್ಕ್ವಾಡ್ ಯಾವಾಗ ರಿಲೀಸ್ ಮಾಡಿದ್ರು ಅವಾಗಲೇ ಗೊತ್ತಾಗಿದ್ದಂತೆ ನನ್ನ ಕೂಡ ಟೀಮಿಂದ ಬಿಟ್ಟಿದ್ದಾರೆ ಅಂತ. ಅಂದ್ರೆ ಈ ವಿಷಯ ಏನಕ್ಕೆ ತುಂಬಾ ಚರ್ಚೆ ಆಗ್ತಿದೆ ಅಂದ್ರೆ, ಒಬ್ಬ ಇಂಡಿಯನ್ ಸ್ಟಾರ್ ಪ್ಲೇಯರ್ ಮತ್ತೆ ಫ್ಯೂಚರ್ ಇಂಡಿಯನ್ ಕ್ಯಾಪ್ಟನ್ ಆಗೋರಿಗೆ ಒಂದು ವಿಷಯ ಮೂಡಿಸಿದ್ರೆ ತುಂಬಾ ಒಳ್ಳೇದು ಕೂಡ ಆಯ್ತು. ಸೊ ನೀವು ಈ ತರ ಫಾರ್ಮ್ ಅಲ್ಲಿ ಇಲ್ಲ, ಅಂದ್ರೆ ತುಂಬಾ ಇಂಜುರಿ ಆಗ್ತಿದೆ, ಇಂಡಿಯನ್ T20 ವರ್ಲ್ಡ್ ಕಪ್ ಅಲ್ಲಿ ಸ್ವಲ್ಪ ಇಶ್ಯೂ ಕೂಡ ಆಗ್ಬೋದು, ಹಾಗಾಗಿ ಬೇರೆಯವ್ರನ್ನ ತಗೊಳ್ತೀವಿ ಅಂತ ಒಂದು ಅಪ್ಡೇಟ್ ಮಾಡಿದ್ರು ಅಂದ್ರೆ ಅವ್ರು ಅಗ್ರಿ ಮಾಡಿದ್ರೆ ಅದೊಂಥರ ವಿಷಯ ಆಗೋದು. ಆದ್ರೆ ಈಗ ಅವರಿಗೆ ವಿಷಯ ಮುಟ್ಟಿಸ್ತಲೇ ಅವ್ರನ್ನ ಟೀಮಿಂದ ರಿಮೂವ್ ಮಾಡಿ ಬೇರೆಯವ್ರನ್ನ ಹಾಕೊಂಡಿದ್ದಾರೆ ಅಂದ್ರೆ ಸ್ವಲ್ಪ ಫ್ಯಾನ್ಸ್ಗೆ ಇನ್ನೂ ಕೂಡ ಬೇಜಾರಾಗೋ ವಿಷಯ ಕೂಡ ಆಗಿರುತ್ತಿದ್ದು. ಅವರು T20 ಲೀಗಲ್ಲಿ ಫಾರ್ಮ್ ಇಲ್ದೇ ಇರೋದಕ್ಕೆ ಮೇನ್ ರೀಸನ್ ಇಂದ ಅವ್ರನ್ನ ಈ ಒಂದು T20 ವರ್ಲ್ಡ್ ಕಪ್ ಇಂದ ಕೈ ಬಿಟ್ಟಿರೋದು. ಬಟ್ ಕೆಲವೊಂದ್ ಕಡೆ ರಿಪೋರ್ಟ್ ಅನ್ನ ಕೂಡ ನೋಡಿದೆ, ಪಾಲಿಟಿಕ್ಸ್ ನಡೀತಿದೆ. ಅದಾದ್ಮೇಲೆ ಗೌತಮ್ ಗಂಭೀರ್ ಕೆಲವೊಂದು ರೂಲ್ಸ್ ಗಳಿಂದ ಗಿಲ್ನ ಆಚೆ ಹಾಕಿದ್ದಾರೆ ಹಾಗೆ ಹೇಗೆ ಅಂತ. ಅದೇನು ಕೂಡ ಇಲ್ಲ, ಒಬ್ಬ ಪ್ಲೇಯರ್ ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ರೆ ಅವರ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಅವ್ರು T20 ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅಂದ್ರೆ ಏನಕ್ಕೆ ಅವ್ರನ್ನ ಕೆಳಗ್ ಬಿಡ್ತಾ ಇದ್ರು ಅಲ್ವಾ. ಸೊ ಅದನ್ನ ನಾವು ಥಿಂಕ್ ಮಾಡ್ಬೇಕಾಗುತ್ತೆ, ಬೇರೆ ಏನು ಕೂಡ ವಿಷಯ ಇಲ್ಲ. ಆದಷ್ಟು ಬೇಗ ಮತ್ತೆ ಕಮ್ ಬ್ಯಾಕ್ ಮಾಡ್ಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ಆಗಿದೆ. ಸೊ ಇಷ್ಟು ಈ ವಿಡಿಯೋದ ಅಪ್ಡೇಟ್ ಕೂಡ ಆಗಿತ್ತು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಅದಾದ್ಮೇಲೆ ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಇನ್ನೊಂದು ಹೊಸ ಕ್ರಿಕೆಟ್ ಅಪ್ಡೇಟ್ ನ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.